ನಾನು ಈ ರೇವಣ್ಣ ಅವರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಪ್ರೊಟೆಸ್ಟ್ ಮಾಡಿದ ಮೇಲೆ ಇದನ್ನೆಲ್ಲ ಈ ಥರ ಈ ರೀತಿ ತಿರುವು ತಗೋತಾ ಇರ್ತಕ್ಕಂಥದ್ದು ನೋಡಿ. ಈಗ ನವೀನ್ ಗೌಡ ಯಾರು ಅಂತ ಗೊತ್ತಿಲ್ಲ, ಅವ್ನು ನನಗೆ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆನ್ ಡ್ರೈವ್ ಅವ್ನು ನನಗೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಅವನೇ ಒಪ್ಕೊಂಡಂಗೆ ಆಯಿತು. ಮೊದಲು SIT ಅವರು ಅವನ್ನ ಕೂಡಲೇ ಬಂಧಿಸಿ ಇಮಿಡಿಯೇಟಾಗಿ ಆ ಸತ್ಯತೆಯನ್ನು ಹೊರಗೆ ಬರ್ತಕ್ಕಂಥದ್ದು ಆಗಬೇಕು. ಬಹುಶಃ ನನಗೆ ಗೊತ್ತಿರೋ ಹಾಗೆ ಈಗ ಅವನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ಎಲ್ರಿಗೂ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು. ನನಗೆ ಯಾವುದೋ ಮಾರುತಿ ಕಲ್ಯಾಣ ಮಂಟಪದ ಹತ್ರ ಬಂದು ಕೊಟ್ಟೆ ಅಂತಕ್ಕಂಥದ್ದು ಹೇಳಿದ್ದಾನೆ. ಮಾರುತಿ ಕಲ್ಯಾಣ ಮಂಟಪ ಅಂದರೆ ಎಲ್ಲಿದೆ, ಯಾವ ಟೈಮ್ ಭೇಟಿ ಮಾಡ್ದ, ನನಗೆ ಯಾವಾಗ ಕೊಟ್ಟ, ಏನು ಅಂತಕ್ಕಂಥದ್ದನ್ನು ಡಿಸ್ಕ್ಲೋಸ್ ಮಾಡಿದರೆ, ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ 21ನೇ ತಾರೀಕು ದೇವೇಗೌಡರ ಜೊತೆ ನಾನು ಪ್ರಚಾರದಲ್ಲಿ ಇರ್ತೀನಿ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಥವಾ ಮಧ್ಯಾಹ್ನದ ಮೇಲೆ ನಾನು ಪ್ರಚಾರದಲ್ಲಿ ಇರ್ತೀನಿ. ಅವನು ನನಗೆ ಎಲ್ಲಿ ಭೇಟಿ ಮಾಡ್ದ, ಎಲ್ಲಿಗೆ ಕೊಟ್ಟ, ಯಾತಕ್ಕೆ ಕೊಟ್ಟ, ನನಗೆ ಕೊಟ್ಟಿರ್ತಕ್ಕಂಥದ್ದು ಅವನು ಹೇಳೋದು 21ನೇ ತಾರೀಕು ಕೊಟ್ಟು ಚೌಲ್ಟ್ರಿ ಹತ್ರ ಅಂತ ಹೇಳಿದ ಅಂತ ನನಗೆ TV ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು. ಈ 21ನೇ ತಾರೀಕು ಕೊಟ್ಟ ಮೇಲೆ ಇದು ಹಾಸನದಲ್ಲಿ, ಸಕಲೇಶ್ಪುರದಲ್ಲಿ, ಹೊಳೆನರಸೀಪುರ, ಇದು ಬೇರೆ ಬೇರೆ ತಾಲೂಕುಗಳೆಲ್ಲ ಬೆಳಗ್ಗೆನೇ ಪಾರ್ಕಲ್ಲೆಲ್ಲ ಹರಿದಾಡಿ ಎಲ್ಲ ಬಿಸಾಡಿ ಮಾಡಿ ಆದಮೇಲೆ ನನಗೆ ಯಾವ ಟೈಮಲ್ಲಿ ಕೊಟ್ಟ, ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ ಅಂತ ಅವನೇ ಹೇಳಬೇಕು ಅಂತೇಳಿ ನಾನು ಇದ್ರ ಮುಂದೆ ಒತ್ತಾಯ ಮಾಡ್ತೇನೆ. ಇನ್ನೊಂದು ಆರೋಪ ಮಾಡ್ತಾನೆ, ಮಹಾನ್ ನಾಯಕರು ಅರಕಲಗೂಡು ಮಂಜು ಅವರೇನೆ ಇದನ್ನ ವೈರಲ್ ಮಾಡಿದ್ರು ಅಂತ. ಈಗ ನಾನು ವೈರಲ್ ಮಾಡಬೇಕಾದ್ರೆ ನನಗೆ ಯಾಕೆ ತಂದು ಕೊಡ್ತೇನೆ ಅವ್ನು ಪೆನ್ ಡ್ರೈವ್ ತಂದು ಕೊಟ್ಮೇಲೆ ಈ ಪೆನ್ ಡ್ರೈವ್ ಎಲ್ಲಿ ತಯಾರಾಗಿತ್ತು, ಇದರಿಂದ ಯಾರ್ಯಾರಿದ್ದಾರೆ, ಏನು ಎತ್ತ, ಅದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೂಲಂಕುಷವಾಗಿ ಇದು ಮಾಡಲೇಬೇಕು. ಇದು ನನ್ನ ಪ್ರಶ್ನೆ ಅಲ್ಲ, ನಮ್ಮ ಹೆಂಗಸರ ಪ್ರಶ್ನೆ, ಒಂದು ಗೌರವದ ಪ್ರಶ್ನೆ. ಇದು ಮಾಡಿರ್ತಕ್ಕಂಥದ್ದು ತಪ್ಪಾಗಿರೋರ ಬಗ್ಗೆ ಎಲ್ಲರಿಗೂ ಶಿಕ್ಷೆ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಇವತ್ತೂ ಇದೆ. ಬಹುಶಃ ಈಗ ನಾನು ದೇವೇಗೌಡರ ಕುಟುಂಬದ ಜೊತೆ ಆದಮೇಲೆ ಇದನ್ನು ಮಾಡ್ತಕ್ಕಂಥದ್ದು ಆಗ್ತದೆ. ಇಲ್ಲಿವರೆಗೂ ಕೂಡ ಮಂಜು ಯಾರು ಏನು ಅಂತ ಹೇಳ್ತಾ ಇರಲಿಲ್ಲ. ಈಗ ನಾವು ಪ್ರೊಟೆಸ್ಟ್ ಮಾಡಿ ಅವ್ರ ಪರವಾಗಿ ನಿಂತ್ಕೊಂಡ್ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತದೆ. ಇದರಲ್ಲಿ ಏನೋ ಹಿಂದೆ ಪಿತೂರು ಇದೆ. ಕೂಡಲೇ ಅವನ್ನ ಬಂಧಿಸಿ ಅದನ್ನ ಯಾವಾಗ ಪೆನ್ ಡ್ರೈವ್ ನನಗೆ ಕೊಟ್ಟರು, ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಪೆನ್ ಡ್ರೈವ್ನ ಬಿಸಾಡಿದ್ರು, ಯಾವ ಪಾರ್ಕಲ್ಲಿ ಕೊಟ್ಟಿದ್ರು, ಅದನ್ನು ತನಿಖೆ ಮಾಡಿದರೆ ಯಾವ್ಯಾವ ಪಾರ್ಕಲ್ಲಿ ಎಷ್ಟೆಷ್ಟು ಗಂಟೆಲಿ ಇಟ್ಟಿದ್ರು ಅಂತ ಹೇಳಿದ್ರು ಗೊತ್ತಾಗುತ್ತೆ. ನನಗೆ ಏನು ಕೊಟ್ಟವನು ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿರ್ತಕ್ಕಂಥದ್ದು ಮಾರುತಿ ಜ್ಯುವೆಲ್ರಿ ಅಂತ. ಹೌದು, ನಾನು ಮದುವೆಗೆ ಹೋಗಿರೋದಂತೂ ನಿಜ, ಹೋಗ್ತೀನಿ. ಅವನು ಯಾರು ಏನು ಅಂತಾನೆ ನಾನು ನೋಡಿಲ್ವಲ್ಲ ಇನ್ನೂ. ನನಗೆ ಯಾರಿಗೆಲ್ಲ ಭೇಟಿನೇ ಆಗಿ ನನಗೆ ಯಾರು ಅಂತ ಗೊತ್ತಿಲ್ಲ. ನನಗೆ ನನ್ನ ಪ್ರಕಾರ ಅವ್ನು ಭೇಟಿ ಮಾಡಿದ್ರೆ ಇಲ್ವಾ ಅಂತಕ್ಕಂಥದ್ದೇ ನನಗೆ ಗೊತ್ತಿಲ್ಲ. ನನಗೆ ಅವ್ರು ಯಾರು ಬಂದಿದ್ದ ಯಾರೂ ಇಲ್ಲ. ಅವತ್ತು ಬಂದಾಗ ಮಾತಾಡಿರ್ಬೋದು. ನನಗೆ ಜನರಲ್ಲಿ ನಾನು ನೋಡಿದಾಗ ಹೋಗಯ್ಯ ನನಗೆ ಜಲ್ದಿ ಹೋಗಬೇಕು ಅಂತಕ್ಕಂಥದ್ದಕ್ಕೆ ದೇವೇಗೌಡರು ಕಾರ್ಯಕ್ರಮಕ್ಕೆ ಆತರ ಇರೋದ್ರಿಂದ ಕೂಡಲೇ ಹೋಗ್ಬಿಡ್ತೀನಿ ನಾನು. ಸೊ ನನಗೆ ಅವ್ನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯನ ಸುಳ್ಳು ಅಂತಕ್ಕಂಥದ್ದು ಅವನೇ ಸಾಬೀತು ಮಾಡ್ಬೇಕು. ಈಗ ನಾನು ಕರ್ನಾಟಕದಲ್ಲಿ ಪ್ರಥಮವಾಗಿ ದೇವೇಗೌಡರ ಕುಟುಂಬದ ಪರ ಅಂದರೆ ರೇವಣ್ಣವ್ರ ಪರ ನಾವು ಒಂದು ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರನ್ನ ಬಂಧನ ಮಾಡಿರೋದು ತಪ್ಪು ಅಂತಕ್ಕಂಥದ್ದನ್ನು ನಾವು ಇದನ್ನು ಹೇಳ್ತೀವಿ. ಡಿಸ್ಟ್ರಿಕ್ನಲ್ಲಿ ನಾನೇ ಕರೆದು ನಾವು ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರಿ ಮಾಡ್ತೀವಿ. ಅದಾದಮೇಲೆ ಈಗ ಈ ಥರ ಹೇಳ್ತಕ್ಕಂಥದ್ದು ಬಹುಶಃ ನನಗೆ ಅನ್ನಿಸ್ತದೆ ಈ ಥರ ಥರ್ಡ್ ಕ್ಲಾಸ್ ಕೆಲಸಗಳನ್ನು ಯಾವನೂ ಮಾಡಬಾರ್ದು. ಯಾರದೇ ಆಗಿರಲಿ, ಯಾರ್ದೋ ಜೀವನದಲ್ಲೂ ಮಾಡೋಕ್ಕೆ ಹೋಗಬಾರ್ದು. ಬಹುಶಃ ನನ್ನ ಮೇಲೆ ಹೇಳ್ತಕ್ಕಂಥದ್ದು ನೋಡಿದರೆ ನಾನು ಆ ಕುಟುಂಬದ ಹತ್ರ ಆಗಿದ್ದೀನಿ. ಅವನು ಬೇರೆ ಥರ ಬಚಾವಾಗಕ್ಕೆ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ನನಗೆ ಸಂಶಯ ಇದೆ. ನನಗೆ ಅದಕ್ಕಿಂತ ಮುಂಚೆನೇ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಹರಿದಾಡಿತ್ತು, ಎಲ್ರಿಗೂ ಬಂದಿತ್ತು. ಅಷ್ಟೊತ್ತಿಗೆ ನನಗೆ ಅವನು ಹೇಳಿ ನಾನು ದೇವೇಗೌಡ ಬರೋ ಹೊತ್ತಿಗೆ ಅಷ್ಟೊತ್ತಿಗೆ ಇದು ಹಂಚಿಕೆ ಆಗಿ ಮೊಬೈಲಲ್ಲೂ ಕೂಡ ಹರಿದಾಡಿತ್ತು.
ಆದಂತ ಬಂದಿದೆ ಅಂತ ಅವನೇ ಹೇಳ್ತಾವನೆ. ನನಗೆ ಗೊತ್ತಿಲ್ಲ. ಕೊಟ್ಟೆ ಅಂತಲ್ಲ ಅದು ಇಲ್ಲ ನನಗೆ ಅದೇನು ಅಂತ ನನಗೆ ವಿಚಾರನೇ ಗೊತ್ತಿಲ್ಲ ನನಗೆ. ಈಗ ಆತನ ನನಗೆ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆ 100% ಈಗ ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನಾನು ನೋಡೋಕ್ಕೆ ಯಾರು ಕಳಿಸ್ದ, ನನ್ನ ನೋಡೋಕ್ಕೆ ಕಾರಣ ಏನು, ಅವ್ನು ನನ್ನನ್ನೇ ಬಂದು ಅಲ್ಲಿ ನಾನು ಆ ಚೌಲ್ಟ್ರಿನಲ್ಲೇ ಇರ್ತೀನಿ ಅಂತ ಅವನಿಗೆ ಹೆಂಗೆ ಗೊತ್ತು, ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು, ದೂರೂ ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಹಾಕ್ತೀನಿ. ಈಗ ಯಾತಕ್ಕೆ ತರ್ತಾ ಇದ್ದಾರೆ ಅಂದರೆ, ಈಗ ದೇವೇಗೌಡರು ಈ ಸಡ್ಯ ಅಂತ ನೋಡಿದರೆ JDS ಪಕ್ಷನ ಮುಳುಗಿಸ್ಬೇಕು ಅಂತಕ್ಕಂಥದ್ದು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಬಹುಶಃ ಆ ಥರ ತಿಳ್ಕೊಂಡಿದ್ರೆ ಅವರ ಮೂರ್ಖತನ ಅದು. ನಾವು ಬೇರೆ ಥರ ಹೇಡಿಗಳು ಹಿಂಗೆ ಈ ಥರ ಮಾಡ್ತಕ್ಕಂಥಲ್ಲ, ತಂದಾಕೋದು, ಕುಟುಂಬದಲ್ಲಿ ತಂದಾಕೋದು, ದೇವೇಗೌಡರ ಮನೆಗೆ ಇದು ತಂದಾಕೋದು, ಆ ರೀತಿ ಮಾಡ್ತಕ್ಕಂಥದ್ದನ್ನು ಮಾಡಿರ್ಬೋದು ಅಂತ ನನ್ನ ಭಾವನೆ. ಬಟ್ ಯಾರು ಏನು ಅಂತಕ್ಕಂಥದ್ದನ್ನು ಈಗ ಅವನ ಹೆಸರು ಪೋಸ್ಟಲ್ಲಿ ಹಾಕ್ಕೊಂಡವ್ರೆ ಅಂತಕ್ಕಂಥದ್ದು ಪಬ್ಲಿಕ್ ಟಿವಿನಲ್ಲೇ ಫಸ್ಟು ಯಾರೋ ಬಂತು ಅಂತೇಳಿ ನನಗೆ ಫೋನ್ ಮಾಡಿದರು. ತದನಂತರ ನಾನು ಮೈಸೂರಲ್ಲಿ ಮನೇಲಿ ಮಲಗಿದ್ದೆ. ನಾನೇ ರಿಕ್ವೆಸ್ಟ್ ಮಾಡಿ ಇವತ್ತು ಕೂಡಲೇ ಅದನ್ನು ಇದು ಕ್ಲಿಯರ್ ಮಾಡಬೇಕು ಅಂತೇಳಿ ಪತ್ರಿಕೆಯನ್ನು ಎಲ್ಲರೂ ಹೇಳ್ತಾರೆ. ನಾನು ನೋಡೇ ಇಲ್ಲ. ಇಲ್ಲ ನನಗೆ ಗೊತ್ತು, ನಾನು ನೋಡೇ ಇಲ್ಲ ಅವನ್ನ. ಮಾತೇ ಇಲ್ಲ. ನನ್ನ ಕ್ಷೇತ್ರದ ಜನ ಜೊತೆ ಮಾತಾಡಿರ್ಬೋದು, ಈ ಥರದವ್ರು ಯಾರು ಬಂದು ಯಾರು ಮಾತಾಡೋರು ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲ ನನಗೆ ಗೊತ್ತೇ ಇಲ್ಲ, ಅವನು ಪರಿಚಯನೇ ಇಲ್ಲ ನನಗೆ. ನೋಡಿ, ಇಲ್ಲಿ ರಾಜಕೀಯ ಕೂತಿವ್ರಿ ಜಿಲ್ಲೆಯಲ್ಲಿ. ಕಳೆದ ಬಾರಿ ನಾನು ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿದ್ದೆ. ನಾನು ನಿಂತಂಥ ಸಂದರ್ಭದಲ್ಲಿ ನನ್ನ ಸೋಲಿಗೆ ಕಾರಣ BJPಯವರೇ ಆಗಿದ್ದರು. ಈಗ ನಾನು ಪತ್ರಿಕೆಗಳಲ್ಲಿ ನೋಡಿದಾಗ ನವೀನ್ ಗೌಡ ಅಂತಕ್ಕಂಥದ್ದು ಪ್ರೀತಮ್ ಗೌಡನ ಪಟ್ಟ ಶಿಷ್ಯ. ಅವನೇ ನೋಡವನೇ ಬಂದವನೇ ಅಂತ ಹೇಳಿದರೆ, ನನಗೆ ಗೊತ್ತಿರೋಂಗೆ ನವೀನ್ ಗೌಡ ನನ್ನ ಹತ್ರ ಮೀಟು ಮಾಡಿಲ್ಲ, ಬಂದೇ ಇಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ. ಈಗ ಇದನ್ನು ನೋಡಿದಾಗ ಏನಾಗ್ತದೆ ಅಂದರೆ, SITನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಮೇಲೆ SIT ಅವರು ಪ್ರಾಮಾಣಿಕವಾಗಿ ಇಲ್ಲಿವರೆಗೆ ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕೆ ಮಾಡಬಾರ್ದು? ಇಡೀ ಯಾರನ್ನು ಹಿಡಿಯೋಕ್ಕಾಗ್ತದೆ, ಅವ್ರು ಹಿಡಿಯೋಕ್ಕಾಗಲ್ವಾ? ಕೂಡಲೇ ಅವರನ್ನು ಬಂಧಿಸಿ ಹಿಡಿದ್ರೆ ನವೀನ್ ಗೌಡ ನನಗೆ ಭೇಟಿ ಆಗಿದ್ದ, ನನಗೆ ಕೊಟ್ಟಿದ್ದಾನೆ ಗೊತ್ತಾಗ್ತದೆ. ಹೇಳ್ಬೇಕಲ್ಲ ಅವರು. ಅಲ್ಲಿಗೀಗ ಇಡೀ ಪ್ರಕರಣಕ್ಕೆ ಅವನು ರೂವಾರಿ ಅಂತ ಅಂದ್ರೆ ಹಂಚೋದಕ್ಕೆ ನನಗೆ ತಂದು ಕೊಡ್ತಿದ್ದೀನಿ ಅಂತ ಹೇಳಿದ ಮೇಲೆ ಅಂದ್ರೆ ಅವ್ನು ಒಪ್ಕೊಂಡಂಗಾಯ್ತಲ್ಲ. ಅವನು ಈಗ ಅಲ್ಲ, ಅದು ಏನಾರು ಬರಲಿರಿ, ಅವನ್ನ ಮೊದಲನೇದಾಗಿ ಅವ್ನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ, ನನಗೆ ಕೊಟ್ಟಿಲ್ಲ ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆನ್ ಡ್ರೈವ್ ಹಂಚಿದ್ದೀನಿ ಅಂತ ಒಪ್ಕೊಂಡಂಗಾಯ್ತು ತಾನೆ. SIT ಅವ್ರು ಕೂಡಲೇ ಬಂಧಿಸ್ಬೇಕಲ್ಲ. ಅಲ್ಲ, ದೂರಿದೆ, ಆರೋಪಿ ಆಗಿದ್ದಾನೆ, ಅಬ್ಸ್ಕ್ಯಾಂಡಿಂಗ್ ಇದ್ದಾನೆ ಅಂದಮೇಲೆ ಯಾರ್ಯಾರನ್ನೋ ಹಿಡಿತಾರೆ, ಇವನು ಹಿಡಿಯೋಕ್ಕಾಗಲ್ವಾ? ಯಾಕೆ ಹಿಡಿಬಾರ್ದು?